ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಸಮ್ಮರಿಗೆ ಅಂದರೆ ಬೇಸಿಗೆ ಕಾಲಕ್ಕೆ ಯಾವ ಥರ ಗಿಡಗಳನ್ನೆಲ್ಲ ನಾವು ರಕ್ಷಿಸ್ಬೋದು, ಈ ಬಿಸಿಲಿನಿಂದ ಯಾವ ಥರ ನಾವು ಇದು ಮಾಡ್ಕೋಬೋದು ಅಂತ ನಿಮಗೆ ನಾನು ತೋರಿಸ್ತೇನೆ. ನೋಡಿ, ಈ ಥರದ ಗಿಡಗಳೆಲ್ಲ ಬೇಗ ಒಣಗ್ತದೆ. ಅದಕ್ಕೆ ನೋಡಿ, ತೆಂಗಿನಕಾಯಿ ಸಿಪ್ಪಿರ್ತದಲ್ಲ, ಅದರ ವೇಸ್ಟನ್ನು ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ನೋಡಿ, ಇದು ಈ ಥರ ಅದರದ್ದು ಇದಿರ್ತದಲ್ಲ, ಕತ್ತ ಹೇಳ್ತಾರಲ್ಲ, ಅದಕ್ಕೆ ಅದನ್ನು ಈ ಬುಡಗಳಿಗೆ, ಗಿಡಗಳ ಬುಡಗಳಿಗೆಲ್ಲ ಹಾಕಿಡ್ಕೋಬೇಕು. ಇದು ನೀರನ್ನು ಅಬ್ಸರ್ವ್ ಮಾಡಿ ಅದು ಬೇಗ ಒಣಗದಾಗೆ ನೋಡ್ಕೊಳ್ತದೆ. ನೋಡಿ, ಇದೆಲ್ಲ ಈ ಥರದ್ದು ಗಿಡಗಳೆಲ್ಲ ಬೇಗ ಬಾಡಿ ಬೆಂಡಾಗಿರ್ತದೆಲ್ಲ, ಎಲ್ಲ ಅಡ್ಡ ಬಿದ್ದಿರ್ತದೆ ಗಿಡಗಳು ಒಂದು ದಿನ ಹಾಕಲಿಲ್ಲ ಅಂದರೆ. ಅದಕ್ಕೆ ಈಗ ಮಾರ್ಚ್ ಏಪ್ರಿಲಲ್ಲಿ ಅಂತೂ ತುಂಬಾ ಸೆಕೆ ಇರೋದರಿಂದ ನೋಡಿ ಈ ಥರ ಮಾಡಿಟ್ಕೊಳ್ಳಿ ನೀವು. ಈ ಥರ ಪಾಟ್ಗಳೆಲ್ಲ ಬುಡಗಳಲ್ಲೆಲ್ಲ ಹಾಕಿಡಿ. ನಂತರ ಇಲ್ಲೊಂದು ನೋಡಿ ಹೂ ಬಿಟ್ಟಿದೆ ನೋಡಿ, ಒಂದು ದಾಸವಾಳ ಗಿಡ ಡಬಲ್ ಲೇಯರ್ ಇದ್ದು ನೋಡಿ, ಒಂದರ ಒಳಗಿಂದ ಮತ್ತೊಂದಿದೆ. ಇದಕ್ಕೂ ಕೂಡ ಹಾಕಿದ್ದೇನೆ ನಾನು, ನೋಡಿ ಇಲ್ಲಿ ಹಾಕಿದ್ದೇನೆ. ಈ ಥರ ಹಾಕೋದ್ರಿಂದ ಗಿಡಗಳು ಬೇಗ ಒಣಗೋದಿಲ್ಲ. ಹೊರಗಡೆ ಹೋಗೋದಿದ್ರೆ 2 ದಿವಸಗಳ ಕಾಲ ನಾವು ಹೊರಗಡೆ ಎಲ್ಲಾದರೂ ಹೋಗೋದಿದ್ರೆ ಈ ಥರ ಹಾಕಿಬಿಟ್ಟು ಅದಕ್ಕೆ ನೀರು ಹಾಕಿಬಿಟ್ಟು ಹೋಗಬೇಕು, ಆಗ ಅದು ಬೇಗ ಒಣಗೋದಿಲ್ಲ. ಸಣ್ಣ ಸಣ್ಣ ಪಾಟ್ಗಳಾಗ ಅದಕ್ಕೆ ಕೂಡ ಹಾಕ್ಕೋಬೋದು ನೀವು. ಈ ಥರ ನೋಡಿ, ಈ ಥರ ಒಂದು ಪ್ರೊಟೆಕ್ಟ್ ಮಾಡೋದ್ರಿಂದ ನಾವು ಸಮ್ಮರಿಗೆ ಒಂದು ಬೇಸಿಗೆ ಕಾಲಕ್ಕೆ ಚೆನ್ನಾಗಿ ಗಿಡಗಳನ್ನು ರಕ್ಷಿಸ್ಬೋದು.